ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ LG ಕಿಟ್ದು ನಿಧಾನಕ್ಕೆ ಆನ್ ಆಗುತ್ತೆ ಅಂತ ಪ್ರಾಬ್ಲಮ್ ಬಂದಿದೆ. ಬನ್ನಿ ಅದೇನು ಪ್ರಾಬ್ಲಮ್ ಅಂತ ತೋರಿಸ್ಕೊಡ್ತೀನಿ. ಏನು ಪ್ರಾಬ್ಲಮ್ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಒಂದು ಗ್ರೌಂಡ್ಗೆ ಇಟ್ಕೋಣ. ಲೈಟು ಬರ್ತಾ ಇದೆ, ನಿಧಾನ 10 ನಿಮಿಷ ಆದಮೇಲೆ ಆನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ಕಂಪ್ಲೇಂಟ್ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಆನ್ ಮಾಡ್ಕೊಂಡಿದ್ದೀನಿ. ಒಂದೇ ಕೈಲಿ ವಿಡಿಯೋ ಮಾಡಿ ಒಂದೇ ಕೈಲಿ ಇದು ಮಾಡೋಕ್ಕೋದ್ರೆ ನೋಡಿ ಹಿಂಗಾಗುತ್ತೆ. ಸ್ವಲ್ಪ ಕ್ಲಿಯರಿಟಿ ತೋರಿಸಲ್ಲ ಆಗಲ್ಲ, ನೋಡ್ಕೊಳ್ಳಿ. 110 ಕರೆಕ್ಟಾಗಿದೆ. ಸೊ ಇಲ್ಲಿ 8 ವೋಲ್ಟ್ಸ್ ಬರಬೇಕು. 8 ವೋಲ್ಟ್ಸ್ ಆ್ಯಕ್ಚುಲಿ 5 ವೋಲ್ಟ್ಸ್ ಬರ್ತೈತೆ. ಸೊ 5 ವೋಲ್ಟ್ಸ್ಗೆ ನೋಡಿ ಇಲ್ಲಿ ಬರುತ್ತೆ, ಒಂದು ಕೆಪಾಸಿಟ್ರ್ ಬರುತ್ತೆ. 5 ವೋಲ್ಟ್ಸ್ ಕೆಪಾಸಿಟ್ರ್ ಒಂದು ಚೇಂಜ್ ಮಾಡ್ತೀನಿ. 5 ವೋಲ್ಟ್ಸ್ ಒಂದು ಕೆಪಾಸಿಟ್ರ್ ಚೇಂಜ್ ಮಾಡೋಣ. 5 ವೋಲ್ಟ್ ಕೆಪಾಸಿಟ್ರಿಗೆ ಅಲ್ಲೊಂದು ಹಾಕ್ಕೊಂಡಿದ್ದೀನಿ ನಾನು. 1035 ಒಂದು ಕೆಪಾಸಿಟ್ರ್ ಹಾಕಿದ್ದೀನಿ ಅಲ್ಲಿಗೆ. ಇವಾಗ 1035 ಒಂದು ಕೆಪಾಸಿಟ್ರ್ ಹಾಕಿದ್ದೀನಿ. ಈಗ ನೋಡೋಣ, ಆನ್ ಮಾಡೋಣ. ಮತ್ತು ಆನ್ ಮಾಡಿ ವೋಲ್ಟೇಜ್ ಚೆಕ್ ಮಾಡೋಣ. ನೋಡಿ 8 ವೋಲ್ಟ್ಸ್ ಬರ್ತಾಯಿದೆ ಇಲ್ಲಿ. 9 ವೋಲ್ಟ್ಸ್ 8 ವೋಲ್ಟ್ಸ್ ಹತ್ತಿರದಲ್ಲಿದೆ. ಸೊ ಇವಾಗ ಇದು ಇಲ್ಲಿಗೆ 8 ವೋಲ್ಟ್ಸ್ ಆಗಿದೆ. ಸೊ ಇಲ್ಲಿಗೆ 5 ವೋಲ್ಟ್ಸ್ ಔಟ್ಪುಟ್ ಬರಬೇಕು. ಆಗಿದೆ, ಬಂದಿದೆ. ಇದು ಟಿ ವಿನೂ ಆನ್ ಆಗಿದೆ ನೋಡಿ, ಟಿ ವಿನೂ ಆನ್ ಆಗಿದೆ. ಸೊ ಇದೇನು ಪ್ರಾಬ್ಲಮಪ್ಪ ಅಂದರೆ ನೋಡಿ, ಇದು ನಿಧಾನಕ್ಕೆ ಆನ್ ಆಗುತ್ತೆ ಅಂತ ತೊಗೊಂಬಂದು ಕೊಟ್ಟರು ನನ್ನ ಹತ್ರ ಕಸ್ಟಮರ್. ಟಿ ವಿ 1 ಅವರ್ ಆದಮೇಲೆ ಆನ್ ಆಗುತ್ತೆ ಅಂತ ನೋಡಿ. ಅದಕ್ಕೆ ನಾನು ಫೈಂಡ್ ಔಟ್ ಮಾಡಿ ಇದು 110 ಕರೆಕ್ಟಾಗಿತ್ತು. 110 ನೀವು ಮೀಟ್ರಲ್ಲಿ, ಡಿಜಿಟಲ್ ಮೀಟ್ರಲ್ಲಿ ನೀವು ಒಂದೊಂದು ಟೈಮು 110 ಚೆಕ್ ಮಾಡೋಕ್ಕಾಗಲ್ಲ. ನೀವು ಒಂದೊಂದು ಟೈಮ್ ಏನು ಮಾಡಬೇಕು ಅಂದರೆ ನೀವು 110 ಬಲ್ಬ್ ತೊಗೊಬೇಕು. 110 ಬಲ್ಬ್ ತೊಗೊಂಡಿರ್ತಾರೆ. 110 ಬಲ್ಬಲ್ಲಿ 110ಗೆ ಕೆಪಾಸಿಟ್ರಿಗೆ ಹಾಕಿ ನೀವು ಚೆಕ್ ಮಾಡಬೇಕು. 110 ಕರೆಕ್ಟಾಗಿ ಬಂತಂದರೆ ಆಮೇಲೆ ನೀವು ಇದು ನೋಡಬೇಕು. ಕೆಲವು ಟೈಮು ಈ ರೆಗ್ಯುಲೇಟ್ರ್ ಪ್ರಾಬ್ಲಮ್ ಬರ್ತದೆ, ಕೆಲವು ಟೈಮು ವೋಲ್ಟೇಜು ಲೋ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಪವರ್ ಸಪ್ಲೈಲಿ ಒಂದು ಕೆಪಾಸಿಟ್ರ್ ಬರುತ್ತೆ ಲೋ, ಅದೊಂದು ಕೆಪಾಸಿಟ್ರ್ ಚೇಂಜ್ ಮಾಡೋಕ್ಕೂ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಬಟ್ ಇದು 110 ಕರೆಕ್ಟಾಗಿ ಬರ್ತಾ ಇರೋದ್ರಿಂದ ಈ ಕೆಪಾಸಿಟ್ರದ್ದೇನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ 110 ಕರೆಕ್ಟಾಗಿ ಬರ್ತಾಯಿದ್ದಲ್ಲ, ಅದಕ್ಕೆ ನಿಮಗೆ ಈ ಪವರ್ ಸಪ್ಲೈ ಒಳಗಡೆ ಇರೋ ಕೆಪಾಸಿಟ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲೊಂದು ಕೆಪಾಸಿಟ್ರ್ ಬರುತ್ತೆ 135, ಇಲ್ಲ 163 ಒಂದು ಕೆಪಾಸಿಟ್ರ್ ಬರುತ್ತೆ, ಇಲ್ಲ 220/63 ಒಂದು ಕೆಪಾಸಿಟ್ರ್ ಬರುತ್ತೆ. ಇದೆಲ್ಲ ಕರೆಕ್ಟಾಗಿದೆ. ಇದೆಲ್ಲ ಕರೆಕ್ಟಾಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನಾವು ಆಮೇಲೆ ನೆಕ್ಸ್ಟ್ ಬಂದು ಈ ರೆಗ್ಯುಲೇಟ್ರ್ ಹೋಗುತ್ತೆ, ಇಲ್ಲಿ 5 ವೋಲ್ಟ್ಸ್ ರೆಗ್ಯುಲೇಟ್ರ್ ಹೋಗುತ್ತೆ. ಆ 5 ವೋಲ್ಟ್ಸ್ ರೆಗ್ಯುಲೇಟ್ರದ್ದು ಸಮಸ್ಯೆ ಇಲ್ಲ. ಯಾಕೆಂತಂದರೆ ವೋಲ್ಟೇಜ್ ಆಲ್ರೆಡಿ 5 ವೋಲ್ಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿಗೆ 8 ವೋಲ್ಟ್ಸ್ ಬರಬೇಕು. ಇಲ್ಲಿಗೆ 8 ವೋಲ್ಟ್ಸ್ ಇಲ್ಲಿಗೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮೋಸ್ಟ್ಲಿ ಕೆಪಾಸಿಟರ್ ವೀಕ್ ಆಗಿರುತ್ತೆ ಅಂತ ಒಂದು ಕೆಪಾಸಿಟರ್ ಹಾಕಿದ್ದೀನಿ. ಸೊ ಓಕೆ ಆಗಿದೆ, ಸೆಟ್ಟು ನೋಡಿ. ಇವಾಗ ಆನ್ ಆಗಿದೆ. ನೋಡೋಣ, ಇನ್ನೊಂದ್ಸಲಿ ಆಫ್ ಮಾಡಿ ತೆಗೆದು ಪ್ಲಗ್ಗಿಂದ ತೆಗೆದು ಆನ್ ಮಾಡೋಣ. ನೋಡಿ, ಪ್ಲಗ್ಗಿಂದ ತೆಗೆದಿದ್ದೀನಿ ಈಗ. ಸರಿ, ಇನ್ನೊಂದ್ಸಲಿ ಹಾಕೋಣ, ನೋಡೋಣ. ಇನ್ನೊಂದ್ಸಲಿ ಹಾಕಿದ್ದೀನಿ ನೋಡಿ. ಲೈಟ್ ಇವಾಗ ಬ್ಲೋ ಆಗಿದೆ, ಚೆನ್ನಾಗಿ ಬರ್ತಾಯಿದೆ ಇವಾಗ ಲೈಟು. ಹಂಗೆ ನೋಡೋಣ ಈಗ ಆನ್ ಆಯಿತಾ ಅಂತ. ಪಟ್ಟಂತ ಆನ್ ಆಯಿತಾ ಅಂದರೆ ಅದು ಟಿ ವಿ ಓಕೆ ಆಯ್ತಂತ. ನೋಡಿ, ಬಂದಿದೆ, ಓಕೆ ಆಗಿದೆ ಟಿ ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾನ ಕಂಪ್ಲೇಂಟ್ಗಳಂತ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದೇ ಆಗುತ್ತೆ. ಯಾಕೆಂದರೆ ಯಾವುದಾದ್ರೂ ಒಂದು ಕಂಪ್ಲೇಂಟು ಎಲ್ಲರಿಗೂ ಗೊತ್ತಿರಲ್ಲ. ನನಗೂ ಕೆಲವು ಟೈಮ್ ಕಂಪ್ಲೇಂಟ್ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಮೆಕ್ಯಾನಿಕ್ಗಳಿಗೋಸ್ಕರ ಮಾತ್ರ. ಇದು ಯಾರು ಮನೇಲಿ ಟ್ರೈ ಮಾಡಬಾರ್ದು. ದಯವಿಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.